ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್.ಎಂ. ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್.ಎಂ. ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ನಮ್ಮಿಬ್ರು ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್.ಎಂ. ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್.ಎಂ. ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ಇದು ಹಾಲ್ಬಾವಿ ಅಂತ ಬಸವೇಶ್ವರ ಕಾಲದ್ದು ಹಾಲ್ಬಾವಿ ಅಂತಂದರೆ ಬಸವಣ್ಣವರು ಅವರ ತಾಯಿ ಮಾತಿಂದ ಇದು ಸಿಟ್ಟಿಗೆದ್ದು ಹಾಲು ಕಕ್ಕೊಂಡಿರೋ ಜಾಗ. ಒಂದು ಪ್ರಸಂಗದಲ್ಲಿ ಬಸವಣ್ಣವರು ಊರು ತ್ಯಜಿಸಿ ಹೋಗ್ಬೇಕಾದ್ರೆ ನನ್ನ ಎದೆ ಹಾಲು ತೊಗೊಂಡಿದ್ದಲ್ಲಿ ನನ್ನ ಎದೆ ಹಾಲು ವಾಪಸ್ ಕೊಡೋಕ್ಕಾಗತ್ತಾ ಅಂತ ಅವ್ರ ತಾಯಿ ಕೇಳಿದಾಗ ಎದೆ ಹಾಲು ಕಕ್ಕಿದ ಜಾಗ. ಅದೇ ಜಾಗದಲ್ಲಿ ಇಲ್ಲಿ ಸ್ಥಳೀಯರು ಆವಾಗಿನ ಕಾಲದಲ್ಲಿ ಬಾವಿ ತೋರಿಸಿದ್ದಾರೆ. ಕಂಟಿನ್ಯೂ ನೀರು ಇರ್ತದಲ್ಲ, ಎಲ್ಲ ಟೈಮಲ್ಲಿ ನೀರು ಇರ್ತದೆ. ಬಾಗೇವಾಡಿಯಲ್ಲಿ ಈ ಥರದ ಬಾವಿಗಳಿದಾವೆ. ಸುಮಾರು ಇದಾವ. ಅಂದರೆ 4 ಕಡೆ ನೀರು ಸೇರ್ಲಿಕ್ಕೆ ಇದು ಮಾಡ್ಕೊತದಲ್ಲ, 1 2 3 4 ಅನುಕೂಲ ಆಗಲಿ. ಬಟ್ ಇವಾಗ ಕುಡಿಯೋ ನೀರಿಗೆ ಬಳಸ್ತಾರೆ. ಬಟ್ ಇದನ್ನು ಸ್ವಲ್ಪ ಬಾಕಿ ತೆಗೆದು ಸ್ವಚ್ಛತೆ ಕೆಲಸ ಮಾಡಬೇಕು. ನೋಡೋಣ, ಹೇಳೋಣ. ಈಗ ನಮ್ಮ ಪಂಚಾಯತಿಯವರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಇದನ್ನ ಫೋಟೋವನ್ನು ತೊಗೊಂಡಿರ್ತೀವಲ್ಲ, ಹೇಳ್ತೀವಿ ಅದನ್ನ ಹಾಲು ಬಾವಿ ಚೆನ್ನಾಗಿದೆ, ನೀರು ಕುಡಿಯೋದು ಒಳ್ಳೆ ಶುದ್ಧ ನೀರಿದೆ, ಅದನ್ನು ಸ್ವಲ್ಪ ಸ್ವಚ್ಛ ಮಾಡ್ರಿ ಅಂತ ಹೇಳಿದ್ರೆ ತೆಗಿತಾರೆ. ಏನು ದೊಡ್ಡ ಕೆಲಸ ಏನಲ್ಲ, ಅದ್ರ ಮೇಲಿನ ಬಾಚಿ ತೆಗೆದ್ರೆ ಆಯ್ತು. ಕುಡಿಯೋ ನೀರಿನ ಆಲ್ರೆಡಿ ಪೈಪ್ಲೈನ್ ಮುಖಾಂತರ ನೀರು ಪೂರೈಕೆ ಆಗ್ತದೆ. ಅಂದ್ರೆ ಇದು ವರ್ಷದ 365 ದಿನದಲ್ಲಿ ನೀರು ಇರುತ್ತೆ. ಎಲ್ಲ ಪೂರ್ತಿ ಕವರ್ ಆಯ್ತಾ ನೀರಲ್ಲಿ? ನೀರು ವಿಡಿಯೋ ಇದೆಲ್ಲ? ಹಾಂ ಐತ್ರಿ. ವಿಡಿಯೋ ಆನ್ ಆಗಿದೆ? ಹಾಂ ಐತಿ. ಪೂರ್ತಿ ಸರೌಂಡಿಂಗ್ ಎಲ್ಲ ಬರ್ಬೋದು. ಆ ಕಡೆ ಪೈಪ್ಲೈನ್ ಎಲ್ಲ ಬಂದಿದ್ರಿ. ಬಂದ್ ಮಾಡ್ಲೇನ್ರಿ? ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್.ಎಂ. ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್.ಎಂ. ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ನಾನೀಗ ಮಾತನಾಡಲು ಹೊರಟಿರುವುದು ಶ್ರೀ ಬಸವೇಶ್ವರರ ಜನ್ಮಸ್ಥಳವಾದಂಥ ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮದ ಕುರಿತು. ಈ ಗ್ರಾಮದಲ್ಲಿ 12ನೇ ಶತಮಾನದ ಶ್ರೀ ಬಸವೇಶ್ವರ ಕಾಲದ ಕೆಲವು ಐತಿಹಾಸಿಕ ಸ್ಥಳಗಳು ಇರುತ್ತವೆ. ಇವುಗಳಲ್ಲಿ ಬಸವೇಶ್ವರ ಬಾವಿ, ಹಾಲ್ ಬಾವಿ, ಅಕ್ಕನಾಗಮ್ಮನವರ ಗುಹೆ ಮತ್ತು ರೇವಣಸಿದ್ದೇಶ್ವರ ಗುಹೆಯಲ್ಲಿರುವ ದೇವಸ್ಥಾನ, ಹಾಗೆ ವೀರನಾರಾಯಣ ದೇವಸ್ಥಾನ ಹಾಗೂ ಇನ್ನೂ ಮುಂತಾದವು. ಅವುಗಳಲ್ಲಿ ಈಗ ನಾನು ಮೊದಲು ಪರಿಚಯಿಸಲು ಹೊರಟಿರುವುದು 12ನೇ ಶತಮಾನದ ಬಸವೇಶ್ವರ ಜನ್ಮಸ್ಥಳದಲ್ಲಿರುವ ಐತಿಹಾಸಿಕ ಸ್ಥಳವಾದಂತ ಹಾಲುಬಾವಿ, ಅಂದ್ರೆ ಮಿಲ್ಕಿ ವೆಲ್. ಇದನ್ನು ಇಂಗ್ಲಿಷ್ ನಲ್ಲಿ ಮಿಲ್ಕಿ ವೆಲ್ ಅಂತ ಕರೀತಾರೆ. ಮಿಲ್ಕಿ ವೆಲ್ ಕುರಿತು ಬಸವೇಶ್ವರ ಪಂಚಲೋಹದ ಅಶ್ವಾರೂಢ ಪುತ್ಥಳಿಗಳು ಕರ್ನಾಟಕ ರಾಜ್ಯದಲ್ಲಿರುವ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹಾಗೆಯೇ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಜಗದಗಲಕ್ಕೂ ಅಂದ್ರೆ ಜಗತ್ತಿನ ತುಂಬಾ ಶ್ರೀ ಬಸವೇಶ್ವರ ಕೀರ್ತಿ ಪತಾಕಿಯನ್ನು ಬೆಳಗಿಸುತ್ತಲಿವೆ, ಹಬ್ಬಿಸುತ್ತಲಿವೆ. ಉದಾಹರಣೆಗೆ ಲಂಡನ್ ನಲ್ಲಿ, ಬೇರೆ ದೇಶದಲ್ಲಿ ಅಂದ್ರೆ ಲಂಡನ್ ದೇಶದಲ್ಲಿ ಬಸವೇಶ್ವರ ಪುತ್ಥಳಿ ಅನಾವರಣಗೊಳಿಸಲಾಗಿದೆ. ಹಾಗೆಯೇ ಅಮೆರಿಕ ದೇಶದಲ್ಲಿ ಕೂಡ ಬಸವೇಶ್ವರ ಪುತ್ಥಳಿಯನ್ನ ಪ್ರಧಾನಿಯವರಾದಂತ ನರೇಂದ್ರ ಮೋದಿಜಿಯವರು ಉದ್ಘಾಟಿಸಿರುವುದು ಎಲ್ಲರಿಗೂ ತಿಳಿದಿರುವ ಸಂಗತಿ. ಹಾಗೆಯೇ ಇತ್ತೀಚೆಗೆ ಇಂಗ್ಲೆಂಡ್ನ ಥೇಮ್ಸ್ ನದಿಯ ದಂಡೆಯ ಮೇಲೂ ಕೂಡ ಬಸವೇಶ್ವರ ಪುತ್ಥಳಿಯನ್ನು ಅನಾವರಣಗೊಳಿಸಲಾಗಿರುತ್ತದೆ. ಅದೇ ರೀತಿಯಾಗಿ ಬಸವೇಶ್ವರರ ಹುಟ್ಟೂರಾದ ಇಂಗ್ಲೇಶ್ವರದಲ್ಲಿಯೂ ಕೂಡ ಗ್ರಾಮದ ಅಭಿವೃದ್ಧಿ ಕಾರ್ಯದ ಜೊತೆಯಲ್ಲಿ ಗ್ರಾಮದಲ್ಲಿರುವ 12ನೇ ಶತಮಾನದ ಸ್ಮಾರಕಗಳ ಅಭಿವೃದ್ಧಿ ಹಾಗೂ ಪ್ರಗತಿಯ ಕಾರ್ಯ ಜೊತೆಯಲ್ಲಿ ಕ್ಷಿಪ್ರಗತಿಯಲ್ಲಿ ನಡೆಯುತ್ತಾ ಬಂದಿರುತ್ತದೆ. ಬಸವೇಶ್ವರರ ಹುಟ್ಟೂರಾದ ಇಂಗ್ಲೇಶ್ವರದಿಂದ ಅವರ ತಂದೆಯ ಊರಾದ ಬಸವನ ಬಾಗೇವಾಡಿಯವರಿಗೆ ನೇರ 2 ರಸ್ತೆಯ ನಿರ್ಮಾಣಕ್ಕಾಗಿ 5 ಕೋಟಿ ಹಣವನ್ನು ಮಂಜೂರು ಮಾಡಲಾಗಿದೆ. ಹಾಗೆಯೇ 5 ಕೋಟಿ ಹಣವನ್ನು ಇಂಗ್ಲೇಶ್ವರ ಗ್ರಾಮದ ಅಭಿವೃದ್ಧಿ ಜೊತೆಗೆ ಬಸ್ ನಿಲ್ದಾಣ ಹತ್ತಿರದಲ್ಲಿರುವ ವೃತ್ತದಲ್ಲಿ ಬಸವೇಶ್ವರ ಪಂಚಲೋಹದ ಅಶ್ವಾರೂಢ ಪುತ್ಥಳಿಗಾಗಿ ನಿಯೋಜಿಸಲಾಗಿದೆ. ಇಂತಹ ಸುಸಂದರ್ಭದಲ್ಲಿ 12ನೇ ಶತಮಾನದಲ್ಲಿನ ಐತಿಹಾಸಿಕ ಸ್ಮಾರಕಗಳ ಅಭಿವೃದ್ಧಿಗೆ ಹಾಗೆ ಪ್ರವಾಸೋದ್ಯಮಕ್ಕೂ ಜನಜಾಗೃತಿಯು ಅವಶ್ಯಕವಾಗಿರುತ್ತದೆ. ನಾವು ಇತ್ತೀಚೆಗೆ ಇಂಗ್ಲೇಶ್ವರ ಗ್ರಾಮದಲ್ಲಿರುವ ಪ್ರಸಿದ್ಧ ಸಾಹಿತಿಗಳು ಹಾಗೂ ಇತ್ತೀಚೆಗೆ ವಿಜಯಪುರ ಜಿಲ್ಲೆಯ ಮನಗೋಳಿ ಎಂಬ ಊರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದಂತಹ ಈರಣ್ಣ ಬಿಕ್ನಾಳ್ ಅವರಿಂದ ಇಂಗ್ಲೇಶ್ವರದಲ್ಲಿರುವ 12ನೇ ಶತಮಾನದ ಬಸವಣ್ಣವರ ಕಾಲದ ಐತಿಹಾಸಿಕ ಸ್ಥಳಗಳ ಕುರಿತು ಸಂದರ್ಶನವನ್ನು ತೆಗೆದುಕೊಂಡಿರುತ್ತೇವೆ. ಅವುಗಳಲ್ಲಿ ಹಾಲ್ಬಾವಿಯ ಸಂದರ್ಶನ ತಾಂತ್ರಿಕ ಕಾರಣಗಳಿಂದ ಬರದಿರುವ ಕಾರಣದಿಂದ ಈರಣ್ಣ ಬಿಕ್ನಾಳ್ ಎಂಬ ಸಾಹಿತಿಗಳು ಕೊಟ್ಟ ಸಂದರ್ಶನದ ವಿಷಯವನ್ನೇ ನಾವು ಇಲ್ಲಿ ಪರಿಚಯಿಸುತ್ತಿದ್ದೇವೆ.
12ನೇ ಶತಮಾನದ ಬಸವೇಶ್ವರ ಕಾಲದ ಹಾಲ್ಬಾವಿ ಅಂದ್ರೆ ಮಿಲ್ಕಿ ವೆಲ್. ಇದು ಮೂಲತಃ ಹಾಲ್ಬಾವಿ ಇಂಗ್ಲೇಶ್ವರ ಗ್ರಾಮದ ಕುಡಿಯುವ ನೀರಿನ ಸಿಹಿ ನೀರಿನ ಬಾವಿ. ಹಾಲ್ಬಾವಿ ಎಂದು ಹೆಸರು ಬರಲು ಮುಖ್ಯ ಕಾರಣ ಏನಂದ್ರೆ ಬಸವಣ್ಣವರು ಒಂದು ಪ್ರಸಂಗದಲ್ಲಿ ಊರು ತ್ಯಜಿಸಿ ಹೋಗುವಾಗ ಅವರ ತಾಯಿಯ ಮಾತನ್ನು ಕೇಳದೆ ಊರು ತ್ಯಜಿಸಿ ಹೋಗುತ್ತಿದ್ದಾಗ, ಅಂದ್ರೆ ಅವರು ತಾಯಿಯವರು ಆಗ ಹೇಳ್ತಾರೆ, ನನ್ನ ಮಾತನ್ನು ಕೇಳದೆ ಧಿಕ್ಕರಿಸಿ ಹೋಗುತ್ತಿರುವೆ, ನಿನ್ನನ್ನು ಚಿಕ್ಕಂದಿನಿಂದ ದೊಡ್ಡನಾಗುವವರೆಗೆ ಲಾಲನೆ ಪಾಲನೆ ಆರೈಕೆ ಮಾಡಿ ಬೆಳೆಸಿದ್ದೇನೆ. ಆದ್ರೆ ನೀನು ಹೆತ್ತ ತಾಯಿಯ ಮಾತನ್ನು ಮೀರಿ ಹೋಗುತ್ತಿರುವೆ. ಆದ ಕಾರಣ ನಾನು ನಿನಗೆ ಕುಡಿಸಿರುವ ಎದೆ ಹಾಲನ್ನು ಮರಳಿ ಕೊಡಲು ಸಾಧ್ಯವೇ ಎಂದಾಗ, ಆಗ ಬಸವಣ್ಣ ಅವರು ತಮ್ಮ ತಾಯಿಯ ಎದೆ ಹಾಲನ್ನು ಕಕ್ಕಿರೋ ಜಾಗ, ಆ ಜಾಗನೇ ಹಾಲುಬಾವಿ ಅಂತ ಹೆಸರು ಬರುತ್ತೆ. ಅಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣವರು ಇಂಗ್ಲೇಶ್ವರ ಗ್ರಾಮ ತ್ಯಜಿಸುವಾಗ ತಾಯಿಯ ಮಾತಿನಂತೆ ಹಾಲು ಕಕ್ಕಿದ ಸ್ಥಳದಲ್ಲಿ ಆಗಿನ ಜನರು ಏನ್ ಮಾಡ್ತಾರೆ, ಅವರು ಬಸವಣ್ಣವರ ಮೇಲಿನ ಪ್ರೀತಿ ಪ್ರೇಮ ಭಾವನೆಯಿಂದ ಅವರ ಮೇಲಿನ ಭಕ್ತಿ ಭಾವದಿಂದ ಮತ್ತ ಅಷ್ಟಲ್ಲದೆ ಅಲ್ಲಿನ ರಾಜನ ಮಗನ ಬಗ್ಗೆ ಇರುವ ನೆನಪಿನ ಸಲುವಾಗಿ ಬಸವಣ್ಣವರು ತಮ್ಮ ತಾಯಿ ಎದೆ ಹಾಲನ್ನು ಕಕ್ಕಿರುವ ಜಾಗದಲ್ಲಿ ಅಲ್ಲಿನ ಜನ ತೋಡಿಸಿರುವ ಆ ಜಾಗವೇ ಹಾಲುಬಾವಿ. ಬಸವಣ್ಣವರು ಊರು ತ್ಯಜಿಸಲು ಪ್ರಮುಖ ಕಾರಣ ಏನಂದ್ರೆ, ಒಂದು ಪ್ರಸಂಗದಲ್ಲಿ ಬಸವಣ್ಣವರು ಮುಂಜಿ ಮಾಡಿಸಿಕೊಳ್ಳುವ ಜನವಾರ ಹಾಕಿಕೊಳ್ಳುವ ಸಂದರ್ಭದಲ್ಲಿ ಬಸವಣ್ಣವರ ತಂದೆಯವರು ಶಾಸ್ತ್ರೋಕ್ತವಾಗಿ ಬಸವಣ್ಣವರಿಗೆ ಮುಂಜಿ ಮಾಡಿಸಲು ಜನವಾರ ಹಾಕಿಸಲು ಮುಂದಾದಾಗ, ಬಸವಣ್ಣವರು ತಮ್ಮ ಅಕ್ಕ ನಾಗಮ್ಮನವರು ವಯಸ್ಸಿನಲ್ಲಿ ಹಿರಿಯವರಾದ ಕಾರಣ, ಹಾಗೆ ಬಸವಣ್ಣವರ ತಾಯಿಯವರಾದ ಮಾದಲಾಂಬಿಕೆ ದೇವಿಯವರು ಬಹಳ ವರ್ಷಗಳವರೆಗೆ ಗಂಡ ಸಂತಾನವಿಲ್ಲದ ಕಾರಣ, ಬಸವಣ್ಣ ದೇವರಿಗೆ ವ್ರತ ನಿಯಮ ನಿಷ್ಠೆ ಉಪವಾಸ ಮಾಡಿಕೊಂಡು ಬಂದಿರುವುದರಿಂದ ದೈಹಿಕವಾಗಿ ಸೊರಗಿರುವ ಕಾರಣ ಅಕ್ಕ ನಾಗಮ್ಮನವರು ಹಿರಿಯರಾದ ಕಾರಣ, ಮನೆಯ ಹಿರಿ ಮಗಳಾದ ಕಾರಣ ಅಕ್ಕ ನಾಗಮ್ಮನವರಿಗೆ ಮನೆಯ ಜವಾಬ್ದಾರಿ ತೆಗೆದುಕೊಳ್ಳುವ ಸಲುವಾಗಿ ಅಕ್ಕ ನಾಗಮ್ಮನವರಿಗೆ ಜನವಾರ ಹಾಕಿಸಲು ಮುಂದಾಗುತ್ತಾರೆ. ಬಸವಣ್ಣವರು ಆಗ ಹೇಳ್ತಾರೆ, ಬಸವಣ್ಣವರು ಹಿರಿಯ ಮಗಳಾದ ಅಕ್ಕ ನಾಗಮ್ಮನವರಿಗೆ ಜನವಾರ ಹಾಕ್ರಿ ಅಂತ ಅವ್ರ ತಂದೆ ಹೇಳಿದಾಗ, ಆಗ ರಾಜರಾದಂತ ಮಾದರಸನವರು ಹೆಣ್ಣು ಮಗಳಿಗೆ ಜನವಾರ ಹಾಕಿಸಲು ಬರುವುದಿಲ್ಲ ಎಂದಾಗ ಬಸವಣ್ಣವರು ಹೇಳುತ್ತಾರೆ, ಆಗಿನ ಕಾಲದ ಅಸ್ಪೃಶ್ಯತೆ, ಮೇಲು ಕೀಳು, ಬಡವ ಬಲ್ಲಿದರೆಂಬ ತಾರತಮ್ಯ ಸಮಾಜದಲ್ಲಿ ಹೆಣ್ಣು ಗಂಡಿಗಿರುವ ಭೇದ ಭಾವವನ್ನು ಸಹಿಸುವುದಿಲ್ಲ. ಹಾಗೆ ಹೇಳ್ತಾರೆ ಅವರು, ಹೆಣ್ಣು ಗಂಡು ಸರಿಸಮಾನರು, ಉಸಿರಾಡುವ ಗಾಳಿ ಎಲ್ಲರಿಗೂ ಒಂದೇ, ಕುಡಿಯುವ ನೀರು ಎಲ್ಲರಿಗೂ ಒಂದೇ, ಉಣ್ಣುವ ಆಹಾರವೂ ಕೂಡ ಎಲ್ಲರಿಗೂ ಒಂದೇ, ದೇಹದಲ್ಲಿರುವ ರಕ್ತವೂ ಒಂದೇ ಆಗಿರುತ್ತದೆ. ಆದ ಕಾರಣ ಆಚಾರ ವಿಚಾರಗಳ ಶಾಸ್ತ್ರಗಳ ನೆಪದಲ್ಲಿ ಗಂಡು ಹೆಣ್ಣಿಗೆ ಭೇದ ಭಾವ ಏಕೆ? ಜನವಾರ ಹಾಕುವುದಾದ್ರೆ ಅಕ್ಕ ನಾಗಮ್ಮನವರಿಗೆ ಜನವಾರ ಹಾಕಿಸಲು ಜನವಾರ ಹಾಕುವುದಾದ್ರೆ ಅಕ್ಕ ನಾಗಮ್ಮನವರಿಗೆ ಜನವಾರ ಹಾಕ್ರಿ ಅಂತ ಅವ್ರು ಅದಕ್ಕೆ ಮುಂದಾಗ್ತಾರೆ. ಆಗ ಅದಕ್ಕೆ ಅವರು ಆ ಸಂದರ್ಭದಲ್ಲಿ ಅಕ್ಕನಿಗಿಲ್ಲದ ಜನವಾರ ನನಗೆ ಎಂದು ಆ ಪ್ರಸಂಗದಲ್ಲಿ ಬಸವಣ್ಣವರು ಊರು ತೊರೆದು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ಊರು ತೊರೆದು ಹೋಗ್ತಾರೆ. ಹಾಗೆ ಬಸವಣ್ಣವರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಬಾಲ್ಯದಲ್ಲಿಯೇ ಪ್ರತಿಭಾನ್ವಿತರಾಗಿದ್ದರು. ಹಾಗೆ ಬಸವಣ್ಣವರು ಬಾಲ್ಯದಲ್ಲೇ ಜಾತಿ ಪದ್ಧತಿಯನ್ನು, ಗಂಡು ಹೆಣ್ಣಿಗಿರುವ ತಾರತಮ್ಯವನ್ನು, ಸಮಾಜದಲ್ಲಿರುವ ಅಸ್ಪೃಶ್ಯತೆಯನ್ನು ಮೆಟ್ಟಿ ನಿಂತವರು, ಬಡಬಲ್ಲಿದವರೆಂಬ ಭೇದ ಭಾವವನ್ನು ಕೂಡ ಹೋಗಲಾಡಿಸಿದ್ದರು. ಹಾಗೆ ಶಾಲೆಗೆ ಹೋಗುವಾಗ ಶಾಲೆಯಲ್ಲಿ ಇವರು ರಾಜನ ಮಗ ಅಂತ ಅಂದು ಹೆಚ್ಚಿನ ಮರ್ಯಾದೆ ಸ್ಥಾನಮಾನಗಳನ್ನು ಕೊಟ್ಟು ಬೇರೆ ವಿದ್ಯಾರ್ಥಿಗಳನ್ನು ತಾರತಮ್ಯ ಮಾಡುತ್ತಿದ್ದಾಗ ಆಗ್ಲೇ ಬಸವಣ್ಣವರು ಆ ಮನೋಭಾವವನ್ನು ಖಂಡಿಸುತ್ತಾರೆ. ಎಲ್ಲರಿಗೆ ಆಟೋಟ ಪಾಠ ಒಂದೇ ಇರುವಾಗ ಬಡ ಬಲ್ಲಿದ ಮೇಲು ಕೀಳು ಎಂಬ ಭೇದ ಭಾವ ಇರಬಾರದು ಎಂದು ಅವರು ಆಗಿನ ಗುರುಗಳಿಗೆ, ತಮಗೆ ಪಾಠ ಕಲಿಸುವ ಗುರುಗಳಿಗೆ ತಿಳಿ ಹೇಳ್ತಾರೆ. ಹಾಗೆ ಬಸವಣ್ಣವರು ಆ ಕಾಲದಲ್ಲಿ ಸರ್ವಧರ್ಮೀಯರೆಲ್ಲರೂ ಒಂದೇ ಎಂದು ಸಮಾಜದಲ್ಲಿರುವ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಶ್ರಮಿಸುತ್ತಿರುವುದನ್ನು ಕಂಡು ಆಗಿನ ಪಟ್ಟಭದ್ರ ಹಿತಾಸಕ್ತಿಗಳು ಅಂದ್ರೆ ಸಮಾಜ ವಿರೋಧಿ ಶಕ್ತಿಗಳು ಅಂತಲ್ಲ, ಅಂತ ಪಟ್ಟಭದ್ರ ಹಿತಾಸಕ್ತಿಗಳು ಬಸವಣ್ಣವರ ಮನೋಭಾವವನ್ನು ಸಹಿಸದೆ ರಾಜರಾದಂತಹ ಮಾದರಸನವರಿಗೆ ಪರೋಕ್ಷವಾಗಿ ಬಸವಣ್ಣವರ ಬಗ್ಗೆ ದೂರು ನೀಡುತ್ತಾರೆ. ಆಗ ಬಸವಣ್ಣವರು ತಾಯಿಯಾದ ಮಾದಲಾಂಬಿಕೆ ದೇವಿಯರು ಮಗನಿಗೆ ಬುದ್ಧಿ ಹೇಳಲು ಮುಂದಾದಾಗ ತಂದೆಯ ಮಾತಿನಂತೆ ಆಗ ಬಸವಣ್ಣವ್ರ ತಾಯಿಯವರು ಮಾದಲಾಂಬಿಕೆ ದೇವಿಯವರು ಮಗನಿಗೆ ಬುದ್ಧಿ ಹೇಳ್ತಾರೆ. ಅಂದ್ರೆ ಬಸವಣ್ಣವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ, ತಂದೆಯ ಮಾತಿನಂತೆ ಜನವಾರ ಹಾಕಿಕೊಳ್ಳಬೇಕು, ಆಗ ಮಾದರಸನವರಿಗೂ ಸಮಾಧಾನ, ಅಲ್ಲಿನ ಜನರೆಲ್ಲರಿಗೂ ಸಮಾಧಾನ ಆಗುತ್ತದೆ ಎಂದು ಹೇಳ್ತಾರೆ. ಆಗ ಬಸವಣ್ಣವರು ತಮ್ಮ ತಾಯಿಯವರಿಗೆ ಹೇಳ್ತಾರೆ, ನಾನು ಉನ್ನತ ಮನೋಭಾವನೆ ಇಟ್ಟುಕೊಂಡಿರುತ್ತೇನೆ, ಇಲ್ಲಿನ ಸಂಪ್ರದಾಯ ಆಚಾರ ವಿಚಾರ ನನಗೆ ಸರಿ ಹೊಂದುವುದಿಲ್ಲ, ನಾನು ಸಾಮಾಜಿಕ ಕ್ರಾಂತಿಯನ್ನು ಹಬ್ಬಿಸುತ್ತಾ ಹೋಗುತ್ತಿದ್ದೇನೆ ಎಂದು ತಮ್ಮ ತಾಯಿಯವರಿಗೆ ಉತ್ತರಿಸುತ್ತಾರೆ. ಆ ಸಂದರ್ಭದಲ್ಲಿ ಮಾದಲಾಂಬಿಕೆ ದೇವರು ಮಗನಾದ ಬಸವಣ್ಣವರಿಗೆ
ಒತ್ತಾಯಪೂರ್ವಕವಾಗಿ ಊರು ತೊರೆದು ಹೋಗದಂತೆ ಹೇಳುವಾಗ ಬಸವಣ್ಣವರು ತಮ್ಮ ಮನೋಸ್ಥಿತಿಯನ್ನು ಮತ್ತೆ ವಿವರಿಸಿ ಹೇಳುತ್ತಾ ತಾವು ಸಾಮಾಜಿಕ ಕ್ರಾಂತಿಯಲ್ಲಿ ಸಾಮಾಜಿಕ ಪರಿವರ್ತನೆಯಲ್ಲಿ ತೊಡಗಿರುವುದರ ಬಗ್ಗೆ ವಿವರಿಸುತ್ತಾರೆ. ಬಸವಣ್ಣವರ ತಾಯಿಯವರಾದ ಮಾಲ್ಲಾಂಬಿಕೆ ದೇವರು ಪರಿಪರಿಯಾಗಿ ಕೇಳಿಕೊಂಡ್ರು ಬಸವಣ್ಣವರು ಊರು ತೊರೆಯುವ ತಮ್ಮ ನಿರ್ಧಾರವನ್ನು ಬದಲಿಸುತ್ತಿದ್ದಾಗ ಆಗ ಅವರ ತಾಯಿಯವರು ಮಗನಿಗೆ ಹೇಳ್ತಾರೆ, ಬಸವಣ್ಣವರಿಗೆ ಲಾಲನೆ ಪಾಲನೆ ಮಾಡಿದ ತಾಯಿ ಮಾತನ್ನು ಮೀರಿದಾಗ ನಾನು ಕುಡಿಸಿರುವ ಎದೆ ಹಾಲನ್ನು ಮರಳಿ ಕೊಡಲು ಸಾಧ್ಯವೇ ಎಂದಾಗ ಬಸವಣ್ಣವರು ಆಗ ತಾಯಿಯವರಿಗೆ ಹೇಳ್ತಾರೆ, ತಾವು ಉನ್ನತ ಕಾರ್ಯಗಳಿಗೆ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಪ್ರಗತಿಗೆ ಊರು ತೊರೆಯುತ್ತಿರುವುದು ಅಂದ್ರೆ ತಾವು ಉನ್ನತ ಕಾರ್ಯಗಳಿಗೆ ಒಳ್ಳೆಯ ಕೆಲಸಕ್ಕಾಗಿ ಹೆಚ್ಚಿನ ಪ್ರಗತಿಗಾಗಿ ಊರು ತೊರೆಯುತ್ತಿದ್ದೇನೆ. ತಾಯಿಯವರಾದ ನೀವು ಕೂಡ ಪದೇ ಪದೇ ಮಗನಿಗೆ ಅಂಗಿಸುತ್ತಿದ್ದೀರಿ. ಆದ ಕಾರಣ ಆ ಸಂದರ್ಭದಲ್ಲಿ ಬಸವಣ್ಣವರು ತಮ್ಮ ತಾಯಿಯವರ ಎದುರಿನಲ್ಲಿಯೇ ಇದೇ ಹಾಲನ್ನು ಕಕ್ಕುತ್ತಾರೆ. ಅಂದ್ರೆ ಅವ್ರ ತಾಯಿಯವರಿಗೆ ಬಸವಣ್ಣವ್ರು ಹೇಳ್ತಾರೆ, ಬಸವಣ್ಣವರು ತಮ್ಮ ತಾಯಿಯವರಿಗೆ ಈ ರೀತಿಯಾಗಿ ವಿವರಿಸುತ್ತಾರೆ. ಅಂದ್ರೆ ತಾವು ಉನ್ನತ ಕಾರ್ಯಗಳಿಗಾಗಿ ಒಳ್ಳೆಯ ಕೆಲಸ ಕಾರ್ಯಗಳಿಗಾಗಿ ಹೆಚ್ಚಿನ ಪ್ರಗತಿಗಾಗಿ ಊರು ತೊರೆಯುತ್ತಿದ್ದೇನೆ. ಅಂದ್ರೆ ನೀವು ತಾಯಿಯವರಾದ ನೀವೇ ಪದೇ ಪದೇ ಮಗನಿಗೆ ಹಂಗಿಸುತ್ತಿದ್ದೀರಿ. ಆದ ಕಾರಣ ಆ ಸಂದರ್ಭದಲ್ಲಿ ಬಸವಣ್ಣವರು ತಮ್ಮ ತಾಯಿಯವರ ಎದುರಿನಲ್ಲಿಯೇ ಎದೆ ಹಾಲನ್ನು ಕಕ್ಕುತ್ತಾರೆ. ಆದ ಕಾರಣ ಬಸವಣ್ಣವರು ರಾಜನ ಮಗನಾದ ಕಾರಣ ಅವರ ಮೇಲಿನ ಪ್ರೀತಿ ಭಕ್ತಿ ಇರುವ ಕಾರಣ ಅವರ ನೆನಪಿಗೆ ಸ್ಮರಣೆಗೆ ಅಲ್ಲಿನ ಜನರು ಆ ಕಾಲದಲ್ಲಿ ಬಸವಣ್ಣವರು ಹಾಲು ಕಕ್ಕಿದ ಜಾಗದಲ್ಲಿಯೇ ಬಾವಿಯನ್ನು ತೋಡುತ್ತಾರೆ. ಅಷ್ಟಲ್ಲದೆ ಆ ಸ್ಥಳದಲ್ಲಿ ಬಾವಿಯನ್ನು ತೋಡ್ತಾರೆ. ಆ ಬಾವಿ ಐತಿಹಾಸಿಕವಾದಂತಹ ಹಾಲು ಬಾವಿ ಅಷ್ಟೇ ಅಲ್ಲದೆ ಅದು ಕುಡಿಯುವ ನೀರಿನ ಬಾವಿ, ಅದು ಸಿಹಿ ನೀರಿನ ಬಾವಿ ಆಗಿರ್ತದೆ. ಅಂದ್ರೆ ಅಷ್ಟಲ್ಲದೆ ಅದು ಆ ಊರಿನ ಸಿಹಿ ನೀರಿನ ಬಾವಿಯಾಗಿ ಆಗಿನ ಕಾಲದಿಂದ ಇಲ್ಲಿವರೆಗೆ ಅಲ್ಲಿನ ಸಿಹಿ ನೀರಿನ ಬಾವಿ ಅಂತ ಕೂಡ ಆ ಹಾಲು ಬಾವಿಯನ್ನ ಉಪಯೋಗಿಸ್ತಾ ಬರ್ತಾ ಇದ್ದಾರೆ. ಹಾಗೆ ಬಸವಣ್ಣವರು ಊರು ತೊರೆಯುವ ನಿರ್ಧಾರ ಅವರ ಉದಾತ್ತ ಮನೋಭಾವ, ಉನ್ನತ ಆದರ್ಶ ಅವರಲ್ಲಿ ಕಂಡಿರುವುದರಿಂದ ರಾಜರಾದಂತಹ ಮಾದರಸನವರು ತಮ್ಮ ಮಗನಿಗಾಗಿ ಉನ್ನತ ವ್ಯಾಸಂಗಕ್ಕಾಗಿ ಕೂಡಲ ಸಂಗಮದಲ್ಲಿರುವ ಜಾತವೇದ ಮುನಿಗಳ ಹತ್ತಿರ ಕಳಿಸುತ್ತಾರೆ. ಆಗ ರಾಜನ ಸೇವಕರು ದವಸ ಧಾನ್ಯಗಳನ್ನು ದನಕನಕಗಳನ್ನು ಬಸವಣ್ಣವರ ವಿದ್ಯಾಭ್ಯಾಸಕ್ಕೆಂದು ಕೊಟ್ಟು ಕಳಿಸುತ್ತಾರೆ. ಆಗ ಬಸವಣ್ಣವರ ಗುರುಗಳಾದಂತಹ ಜಾತವೇದ ಮುನಿಗಳು ಋಷಿ ಸಂಭ್ರಮದಿಂದ ರಾಜನ ಮಗನಾದ ಬಸವಣ್ಣವರನ್ನು ಆದರ ಆತಿಥ್ಯಗಳಿಂದ ಬರಮಾಡಿಕೊಳ್ಳುತ್ತಾರೆ. ಹಾಗೆ ಬಸವಣ್ಣವರು ಕೂಡ ತಮ್ಮ ಗುರುಗಳಾದಂತಹ ಜಾತವೇದ ಮುನಿಗಳವರ ಹತ್ತಿರ ನಿಷ್ಠೆಯಿಂದ, ಪ್ರೀತಿಯಿಂದ, ಸೇವಾ ಮನೋಭಾವದಿಂದ ಗುರುಗಳ ಮೇಲೆ ಭಕ್ತಿ ಭಾವಗಳನ್ನು ಇಟ್ಟುಕೊಂಡು ತಮ್ಮ 16ನೇ ವಯಸ್ಸಿನಲ್ಲಿಯೇ ಜ್ಞಾನೋದಯವನ್ನು ಪಡೆಯುತ್ತಾರೆ.